ಬ್ರೇಕಿಂಗ್ ನ್ಯೂಸ್, ನನ್ನ ಅಣ್ಣ ಅವಳ ಲವರ್ ಜೊತೆ ಐಸ್ ಕ್ರೀಮ್ ತಿಂತಿದ್ದ ಗುರು. ಆಚೆ ಹೋಗೋಣ ಅಂತ ಬಂದೆ. ಕಿಚ್ಚ ಸುದೀಪ್ ಅವ್ರ ಬರ್ಡೇ ಇರೋದ್ರಿಂದ ಅವ್ರ ಫೋಟೋ ಹಾಕಿದ್ರು. ಹಾಗೆ ಕ್ಲಾಸ್ ಮುಗಿಸ್ಕೊಂಡು ಬರುವಾಗ ನಮ್ ಡಿಂಪಲ್ ಬ್ರೋ ಐಸ್ ಕ್ರೀಮ್ ತಿಂತ ನಿಂತಿದ್ರು. ಲವರ್ ಜೊತೆ ಅನ್ಕೊಂಡ್ರ, ಪಾಪ ಒಬ್ರೇ ತಿಂತ ನಿಂತಿದ್ರು. ಐಸ್ ಕ್ರೀಮ್ ತಿನ್ಕೊಂಡು ಮನೆಗ್ ಬಂದೆ. ಇಲ್ಲಿ ನೋಡಿದ್ರೆ ನನ್ನ ಅಕ್ಕ ಅಪರೂಪಕ್ಕೆ ಜ್ಯೂಸ್ ಮಾಡ್ಕೊಟ್ಲು. ನನ್ ಎಷ್ಟೇ ಅನ್ಕೊಂಡ್ರು ಜ್ಯೂಸ್ ಕುಡಿಬಾರ್ದು, ಐಸ್ ಕ್ರೀಮ್ ತಿನ್ಬಾರ್ದು, ಕೋಲ್ಡ್ ಆಗುತ್ತೆ ಅಂತ ಅನ್ಕೊಂಡ್ರು ತಿಂತೀನಿ ಗುರು. ನೀವು ಹಿಂಗೇನಾ? ಕಮೆಂಟ್ ಮಾಡಿ. ಹಾಗೆ ನಾನು ಟಿವಿ ನೋಡ್ತಾ ಕೂತಿದ್ದೆ. ಬೆಳಕು ಬೀಳ್ತಿತ್ತು ಅಂತ ಸ್ಕ್ರೀನ್ ಹಾಕೋಣ ಅಂತ ಹೋದೆ. ಆಗ ಒಂದು ಅಪರೂಪದ ದೃಶ್ಯ ನೋಡಿದೆ ಗುರು. ನಮ್ಮ ಪಕ್ಕದ ಮನೆ ಅಂಕಲ್ ಆಂಟಿಗೆ ತಲೆಗೆ ಎಣ್ಣೆ ಹಚ್ತಾ ಇದ್ರು. ನಂಗೆ ಇವ್ರು ನೋಡಿದಾಗ ಒಂದು ಸಾಂಗ್ ನೆನ್ಪು ಬಂತು. ಗುಡಿಸಲೇ ಇರಲಿ ಅರಮನೆ ಇರಲಿ ಅನುದಿನವೋ ನಗುತ್ತಿರುವೆ. ಕಿಚ್ಚ ಸುದೀಪ್ ಅವ್ರ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ನಮ್ಮೂರಲ್ಲಿ. ನಮ್ ಚಿಕ್ಕಪ್ಪ ಅವರು ಬೋರ್ ಹಾಕ್ಸ್ತಾ ಇದ್ರು. ಅದಕ್ಕೆ ನೋಡ್ಕೊಂಡ್ ಬರೋಣ ಅಂತ ಹೋದೆ. ಆಮೇಲೆ ಕ್ಲಾಸಲ್ಲಿ ನೋಡಿದ್ರೆ ನನ್ನ ಫ್ರೆಂಡು ಏನು ಹೇಳ್ತಿದ್ದಾಳೆ ನೋಡಿ. ಇವಾಗ ನನ್ನ ಇಮ್ಯಾಜಿನೇಷನ್ ಲೆವೆಲ್ ನೋಡಿ ಸ್ವಲ್ಪ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.